ಸೊ ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಮುಂದಾಗಿದೆ ಜಮ್ಮು ಕಾಶ್ಮೀರ ಸರ್ಕಾರ. ಯಾಕೆಂದರೆ ಅಲ್ಲೊಂದು ಪ್ರಭುತ್ವ ಇದೆಯಲ್ಲ, ಸರ್ಕಾರ ಇದೆಯಲ್ಲ. ಅಡಿಷನಲ್ SP ನೇತೃತ್ವದಲ್ಲಿ SIT ರಚನೆಯನ್ನು ಮಾಡಿದ್ದಾರೆ. ಉಗ್ರರಿಗೆ ಸ್ಥಳೀಯರ ನೆರವಿನ ಬಗ್ಗೆ ಈಗ ತನಿಖೆ ನಡೀತಾ ಇದೆ ಅಂತಕ್ಕಂಥದ್ದು. 200ಕ್ಕೂ ಹೆಚ್ಚು ಮಂದಿ ಸ್ಥಳೀಯರ ವಿಚಾರಣೆ ಆಗ್ತಾ ಇದೆಯಂತೆ. ಸ್ಥಳೀಯರ ನೆರವನ್ನು ಪಡೆದೇ ಉಗ್ರರು ದಾಳಿ ಮಾಡಿರೋ ಶಂಕೆ ಅಲ್ಲ. ಉಗ್ರರು ಸ್ಥಳೀಯರ ನೆರವಿಲ್ಲ ಅಂತಂದರೆ ಈ ರೀತಿ ಅಟ್ಯಾಕ್ ಮಾಡೋಕ್ಕಾಗದೇ ಇಲ್ಲ. ಸ್ಥಳೀಯರು ಸಪೋರ್ಟ್ ಮಾಡಿದ್ದಾರೆ. ಅವ್ರು ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕಷ್ಟೆ. ಯಾವ ಸ್ಥಳೀಯರು ಇವ್ರಿಗೆ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ಇವ್ರಿಗೂ ಇರೋ ಲಿಂಕ್ ಏನು, ಅದನ್ನು ಪತ್ತೆ ಹಚ್ಚಬೇಕು. ಆ ನಿಟ್ಟಿನಲ್ಲಿ ಈಗ ಜಮ್ಮು ಕಾಶ್ಮೀರ ಸರ್ಕಾರ, ಬಟ್ ಜಮ್ಮು ಕಾಶ್ಮೀರ ಸರ್ಕಾರದ್ದು ನನ್ನ ಪ್ರಕಾರ ಟೂ ಲೇಟ್. ನೀವು SIT ರಚನೆ ಮಾಡೋದಕ್ಕೆ 4 ದಿನ ಬೇಕಾ? ನಿಮ್ಮದೊಂದು ಸರ್ಕಾರ ಇದೆ ತಾನೇ ಅಲ್ಲಿ. ಇಟ್ಸ್ ಟೂ ಲೇಟ್. ಫಸ್ಟ್ ಡೇನೆಲ್ಲ ರಿಯಾಕ್ಟ್ ಆಗಬೇಕು ನೀವು. ಎಲ್ಲೆಯನ್ನು ಕೂಡ ನೀವು ಸೇನೆಗೆ ಬಿಟ್ಬಿಟ್ಟು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನೋಡೋಣ, ಈಗೇನೋ ಅವರು ಸೇನೆಗೆ ಸಹಕಾರಿಯಾಗಿ ಈ ಕೆಲಸವನ್ನು ಮಾಡೋ ಸಾಧ್ಯತೆ ಇದೆ. ಇನ್ನು ಪಹಲ್ಗಾಮ್ಗೆ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರು ಭೇಟಿ ಕೊಡ್ತಾ ಇದ್ದಾರೆ ಇವತ್ತು. ಭದ್ರತೆ ಪರಿಶೀಲನೆ ನಡೆಸ್ತಾರೆ ಸೇನಾ ಮುಖ್ಯಸ್ಥರು. ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗ್ಬೋದು. ಹಾಗಾಗಿ ಸೇನಾ ಪಡೆಯೊಂದಿಗೆ ಸಭೆ ನಡೆಸ್ತಾರೆ ಉಪೇಂದ್ರ ದ್ವಿವೇದಿ. ಸ್ಪಾಟ್ಗೆ ಇವತ್ತು ಅವರು ಭೇಟಿ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಬಟ್ ಸೇನಾ ಮುಖ್ಯಸ್ಥರು ಸ್ಥಳಕ್ಕೆ ಬರ್ತಕ್ಕಂಥದ್ದು, ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥದ್ದು, ಅಲ್ಲಿರುವ ಸೇನಾಧಿಕಾರಿಗಳ ಜೊತೆ ಸಭೆ ಮಾಡುವಂಥದ್ದು, ಇವೆಲ್ಲ ಏನು ತೋರಿಸ್ತಾ ಇದೆ ಅಂದರೆ ಮುಂದೇನೋ ಇದೆ. ಅದಕ್ಕೋಸ್ಕರನೇ ಇಷ್ಟೆಲ್ಲ ನಡೀತಾ ಇದೆ. ಯಾವ ರೀತಿ ಪ್ರತೀಕಾರವನ್ನು ಸೇನೆ ತೆಗೆದುಕೊಳ್ಳುತ್ತೆ, ಕೇಂದ್ರ ಸರ್ಕಾರ ಏನು ನಿರ್ಧಾರಕ್ಕೆ ಬರುತ್ತೆ, ಇದು ಇಂಪಾರ್ಟೆಂಟ್ ವಿಚಾರ. ಅವರು ಬಂದು ಹೋದ ನಂತರ ಏನಾದರೂ ಮೇಜರ್ ಡೆವಲಪ್ಮೆಂಟ್ಸ್ ಆಗುತ್ತೆ. ನನ್ನ ಪ್ರಕಾರ ಉಪೇಂದ್ರ ದ್ವಿವೇದಿ ಅವರು ಬಂದು ಹೋದ ನಂತರ ಏನಾದರೂ ಮೇಜರ್ ತೀರ್ಮಾನ ತಗೋತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಇವತ್ತು ಸೇನಾ ಮುಖ್ಯಸ್ಥರು ಕೂಡ ಆಗಮಿಸ್ತಾ ಇದ್ದಾರೆ ಶ್ರೀನಗರಕ್ಕೆ, ಪಹಲ್ಗಾಮ್ಗೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಮೂಮೆಂಟ್ಸು ಇಲ್ಲಿ ಡೆಲ್ಲಿನಲ್ಲಿ ಸಭೆಗಳ ಮೇಲೆ ಸಭೆ ನಡೀತಾ ಇದೆ. ಸೊ ಮೇಜರ್ ಏನಾದರೂ ಒಂದು ದೊಡ್ಡ ಹೊಡೆತ ಕೊಡುವಂತಹ ತಯಾರಿಗಳಾಗ್ತಾ ಇದೆಯಾ ಅಂತ? ಅರವಿಂದ್, ಆ ನಿರೀಕ್ಷೆಗಳನ್ನು ಖಂಡಿತವಾಗ್ಲೂ ಮಾಡಲಾಗ್ತಾ ಇದೆ. ಯಾಕೆಂದರೆ ಈ ಹಿಂದೆ ಪಾಕ್ 2 ಬಾರಿ ಕುತಂತ್ರಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಭಯೋತ್ಪಾದಕರನ್ನ ಮುಂದಿಟ್ಕೊಂಡು ಅದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡಿತ್ತು. ಈಗಲೂ ಕೂಡ ಅಂಥದ್ದೇ ಪ್ರತೀಕಾರ ಇರುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಅದಕ್ಕೆ ಪೂರಕವಾದಂಥ ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ. ಒಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಪ್ರಮುಖ ನಾಯಕರೆಲ್ಲರೂ ಕೂಡ, ಸಚಿವರೆಲ್ಲರೂ ಕೂಡ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ನಡೆಸುವಂಥ ಕೆಲಸವನ್ನು ಕೂಡ ಒಂದು ಕಡೆ ಮಾಡ್ತಾ ಇದ್ದಾರೆ. ಇನ್ನು ಇವತ್ತು ಶ್ರೀನಗರಕ್ಕೆ ರಕ್ಷಣಾ ಮುಖ್ಯಸ್ಥರೇನಿದ್ದಾರೆ ಉಪೇಂದ್ರ ದ್ವಿವೇದಿ ಅವರು ಕೂಡ ಬರ್ತಾ ಇರುವಂಥದ್ದು. ಅವರು ಈಗ ಘಟನಾ ಸ್ಥಳವನ್ನು ತಲುಪಿ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾರೆ. ಘಟನೆ ಹೇಗಾಯಿತು, ಏನಾಯಿತು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ. ಇದಾದ ಬಳಿಕ ಇಡೀ ಬೈಸರನ್ ವ್ಯಾಲಿ ಏನಿದೆ ಆ ಎಲ್ಲ ಪ್ರದೇಶವನ್ನು ಕೂಡ ಅವರು ಕೂಡ ತಪಾಸಣೆಯನ್ನು ಮಾಡಿ ಅಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ. ಇದಾದ ಬಳಿಕ ಇಲ್ಲಿ ಸ್ಥಳೀಯವಾಗಿರುವಂತಹ ಮುಖ್ಯಸ್ಥರುಗಳಿಂದ, ಸೇನಾ ಮುಖ್ಯಸ್ಥರುಗಳೇನಿರ್ತಾರೆ ಅವ್ರುಗಳಿಂದ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಒಂದು ಮಹತ್ವದ ಸಭೆಯನ್ನು ಕೂಡ ಕರೆಯಲಾಗಿರುವಂಥದ್ದು. ಆ ಸಭೆಯಲ್ಲಿ ಈ ಘಟನೆ ಹೇಗಾಯಿತು, ಇದರಿಂದ ಯಾರಿದ್ದಾರೆ, ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತವಾದಂಥ ಮಾಹಿತಿ ಇಲ್ಲಿ ಲೋಕಲ್ ಆಗಿ ಏನು ಸಿಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಅವರು ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇದಾದ ಬಳಿಕ ಮುಂದಿನ ಸೇನಾ ಕಾರ್ಯಾಚರಣೆಗೂ ಕೂಡ ಒಂದಿಷ್ಟು ಇನ್ಪುಟ್ಸ್ ಅನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಒಂದು ಕಡೆ LOC ಕಡೆ ಅಪ್ರಚೋದಿತ ಗುಂಡಿನ ದಾಳಿಗಳು ಕೂಡ ಈಗ ನಿರಂತರವಾಗಿ ನಡೀತಾ ಇರುವಂಥದ್ದು. ಕಳೆದ ರಾತ್ರಿಯಿಂದಲೂ ಕೂಡ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ. ಸೊ ಇದಕ್ಕೆ ಪ್ರತೀಕಾರವಾಗಿ ಉತ್ತರವನ್ನು ಕೊಡುವಂಥ ಕೆಲಸ ಅಲ್ಲಿ ಒಂದು ಕಡೆ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ದೊಡ್ಡ ಮಟ್ಟದ ದಾಳಿಗೂ ಕೂಡ ಯೋಜನೆ ಸಿದ್ಧವಾದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ಮಹತ್ವದ ಸಭೆಗಳು ಒಂದು ಕಡೆ ದೆಹಲಿಯಲ್ಲಿ, ಮತ್ತೊಂದು ಕಡೆ ಶ್ರೀನಗರದಲ್ಲಿ ಈಗ ಸದ್ಯಕ್ಕೆ ನಡೀತಾ ಇದ್ದಾವೆ. ಬಹುಶಃ ಮುಂದಿನ 1-2 ದಿನಗಳಲ್ಲಿ ಬಹಳ ದೊಡ್ಡದಾಗಿ ಏನಾದರೂ ನೋಡಲಿಕ್ಕೆ ಸಿಗುತ್ತಾ ಅನ್ನುವಂಥದ್ದು ಕೂಡ ಈಗ ಎಲ್ಲರ ಕುತೂಹಲ ಆಗಿರುವಂಥದ್ದು. ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಂದು ದೊಡ್ಡ ಮಟ್ಟದ ದಾಳಿ ಆದಾಗ ಒಂದಷ್ಟು ದಿನಗಳು ಇದೆಲ್ಲವೂ ಕೂಡ ಚುರುಕು ಪಡ್ಕೊಳ್ಳುತ್ತೆ. ಬಟ್ ದೇಶವಾಸಿಗಳು ಕೇಳ್ತಾ ಇರೋದು, ಯಾವಾಗ ಯಾವ ರೀತಿ ಅವ್ರಿಗೆ ಪಾಠ ಕಲಿಸ್ತೀರಾ, ಆ ಸುದ್ದಿ ಆದಷ್ಟು ಬೇಗ ತಲುಪಬೇಕು ಅಂತಲೇ ಪ್ರತಿಯೊಬ್ಬರು ಕೂಡ ಭಾರತೀಯರು ಬಯಸ್ತಾ ಇರ್ತಕ್ಕಂಥದ್ದು.